ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದೇನೆ. ಗ್ಯಾರಂಟಿ ನ್ಯೂಸ್ಗೆ ಶಾಸಕ ವಿಜಯಾನಂದ ಕಾಶಪ್ಪನವರು ಹೇಳಿಕೆ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಸಚಿವ ಸ್ಥಾನ ಸಿಗುವ ನಿರೀಕ್ಷೆ ಇದೆ. ಹಿರಿಯರು ತ್ಯಾಗ ಮಾಡಿ ಯುವಕರಿಗೆ ಆದ್ಯತೆ ಮಾಡಿಕೊಡಬೇಕು. ಲಿಂಗಾಯತ ಸಮುದಾಯ ಅತಿ ಹೆಚ್ಚು ಶಾಸಕರನ್ನ ಆಯ್ಕೆ ಮಾಡಿದೆ. ಸಮುದಾಯಕ್ಕೆ ಅನ್ಯಾಯವಾದಾಗ ಅವಕಾಶ ಕಲ್ಪಿಸಿಕೊಡುವ ನಿರೀಕ್ಷೆ ಇದೆ. ಅನ್ಯಾಯವಾಗದ ರೀತಿಯಲ್ಲಿ ಅವಕಾಶ ಕಲ್ಪಿಸಿಕೊಡುವ ನಿರೀಕ್ಷೆ ಇದೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ವಿಜಯಾನಂದ ಕಾಶಪ್ಪನವರವರು. ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಆದ್ರೆ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಯಾರೆಲ್ಲ ಸಚಿವರಾಗ್ತಾರೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತದ್ದು. ಯುವ ಶಾಸಕರುಗಳು ಮತ್ತು 2-3 ಬಾರಿ ಗೆದ್ದಿರ್ತಕ್ಕಂಥ ಶಾಸಕರುಗಳು ಸಹ ಈ ಬಾರಿ ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡಿ ಅನ್ನೋ ಒಂದು ಮನವಿಯನ್ನು ಸಹ ಮಾಡ್ಕೋತಾ ಇದ್ದಾರೆ. ಈ ಕುರಿತಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಹಿರಿಯ ಶಾಸಕರಾಗಿರ್ತಕ್ಕಂಥ ವಿಜಯಾನಂದ ಕಾಶಪ್ಪನವರಿದ್ದಾರೆ. ಅವ್ರನ್ನು ಸಹ ಮಾತಾಡಿಸ್ತೀನಿ. ಸರ್, ತಾವು ಮೊದಲ ಬಾರಿಗಿನ ಸಚಿವ ಸಂಪುಟದಲ್ಲಿ ಸೇರ್ಪಡೆ ಆಗ್ಬೇಕಾಗಿತ್ತು. ಈ ಬಾರಿ ಆ ನಿರೀಕ್ಷೆ ಇದೆಯಾ? ಖಂಡಿತವಾಗಿ ನಿರೀಕ್ಷೆ ಇದೆ. ಕಳೆದ ಬಾರಿನೂ ನಾವು ಅವಕಾಶವನ್ನು ಕೇಳಿದ್ವಿ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರಿಗೆ. ಅವರು ಕೂಡ ನಮಗೆ ಭರವಸೆಯನ್ನು ಕೊಟ್ಟಿದ್ರು. ಇಲ್ಲ, ಮುಂದಿನ ಬಾರಿ ನಿಮಗೆಲ್ಲರಿಗೂ ಅವಕಾಶ ಮಾಡಿಕೊಡ್ತೀವಿ, ಯಾರ್ಯಾರು ಯುವಕರಿದ್ದೀರಿ ಅಂಥವ್ರಿಗೆ ಸಮುದಾಯದ ವಾರು ನಾವು ಗುರುತಿಸಿ ಅವಕಾಶವನ್ನು ಕಲ್ಪಿಸಿಕೊಡ್ತೀವಿ ಅಂತ ಹೇಳಿದ್ರು. ಅದಾಗಿ ಕೂಡ ನಮಗೆ ನಿಗಮ ಮಂದಿರಿ ಒಂದು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ರು. ಅಧ್ಯಕ್ಷ ನಾವು ಬೇಡ ಅಂದ್ರೂ ಕೂಡ ಇಲ್ಲ ತಗೊಳ್ಳೇಬೇಕು ಅಂತ ಹೇಳಿ ನಮ್ಮ ವರಿಷ್ಠರಿಂದ ಹಿಡಿದು ನಮ್ಮ ಎಲ್ಲ ನಾಯಕರು ಹೇಳಿದ್ದಕ್ಕೆ ನಾವು ಅಧ್ಯಕ್ಷರಾಗಿದ್ವಿ. ಬಹುತೇಕ ಇವತ್ತು ನಮ್ಮ ನೂತನ ಶಾಸಕಾಂಗ ಪಕ್ಷದ ನಾಯಕರು ಏನು ಇವತ್ತಿನ ನಮ್ಮ ಪಕ್ಷದ ಘೋಷಿತ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ನಮ್ಮ ಬಗ್ಗೆ ಅಪಾರವಾದ ಪ್ರೀತಿ ಇದೆ, ಗೌರವ ಇದೆ. ಖಂಡಿತವಾಗಿ ಈ ಬಾರಿ ನಮಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ ಅನ್ನೋದು ವಿಶ್ವಾಸ ಇದೆ. 2023 ಚುನಾವಣೆಯಲ್ಲಿ ಲಿಂಗಾಯತ ಸಮುದಾಯ, ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪರವಾಗಿ ಮತವನ್ನು ಹಾಕಿರುವಂತದ್ದು. 35ಕ್ಕೂ ಹೆಚ್ಚು ಶಾಸಕರಿದ್ದೀರಾ. ಎಷ್ಟು ಸಮುದಾಯವಾರವಾಗಿ ಎಷ್ಟು ಶಾಸಕರುಗಳಿಗೆ ಸಚಿವ ಸ್ಥಾನ ಸಿಗಬೇಕು ಅನ್ನೋ ಒಂದು ಬಯಕೆ ಇದೆ ಸರ್? ನೋಡಿ, ಇವಾಗಲೇ ಸರ್ಕಾರ ನಮ್ಮ ವರಿಷ್ಠರು ನಿರ್ಧಾರ ಮಾಡಿದ್ದಾರೆ. ಏನು ಸಮುದಾಯವಾರು ಲಿಂಗಾಯತದಲ್ಲಿ ಅನೇಕ ಒಳಪಂಗಡಗಳಿದ್ದಾವೆ. ಆ ಒಳಪಂಗಡಗಳ ಎಲ್ಲರಿಗೂ ಅನುಗುಣವಾಗಿ ಕೊಟ್ಕೊಂಡು ಇವತ್ತೇನು ಹೊಸಬರಿಗೆ ಅವಕಾಶ ಮಾಡಿಕೊಡುವಂಥದ್ದು. ಆ ಒಳಪಂಗಡಗಳಲ್ಲಿ ಅನೇಕ ಜನ ಗೆದ್ದಿದ್ದೀವಿ. ಅಂಥವ್ರಿಗೆ ಹೊಸಬರಿಗೆ ಅವಕಾಶ ಮಾಡಿಕೊಟ್ರೆ ಅದಕ್ಕೆ ಹಳೆ ಬೀರ ಇರಲಿ, ಅವರು ನಮಗೆ ಮಾರ್ಗದರ್ಶನ ನೀಡಲಿ. ಹೊಸ ಚಿಗರಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ರೆ ಇವತ್ತು ಪಕ್ಷ ಸದೃಢ ಆಗೋಕ್ಕೆ ಸಾಧ್ಯ, ಸಂಘಟನೆ ಆಗೋದಕ್ಕೆ ಸಾಧ್ಯ. ಮುಂಬರುವಂಥ ಎಲ್ಲ ಚುನಾವಣೆ, GBA ಚುನಾವಣೆ ಇರ್ಬೋದು, ಈ ಸದ್ಯಕ್ಕೆ ಮುಂದೆ 28ಕ್ಕೆ ಚುನಾವಣೆ ಇದೆ, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಎಲ್ಲ ಚುನಾವಣೆಗಳಲ್ಲಿ ಕೂಡ ನಾವು ಒಗ್ಗಟ್ಟಾಗಿ ಕೆಲಸ ಮಾಡೋದಕ್ಕೆ ಯುವಕರಿಗೆ ಒಂದು ಶಕ್ತಿಯನ್ನು ಕೊಟ್ಟಂತೆ ಆಗುತ್ತೆ. ಆ ನಿಟ್ಟಿನಲ್ಲಿ ಖಂಡಿತವಾಗಿ ನಮ್ಮ ಪಕ್ಷ ಈ ಬಾರಿ ಆ ಬದಲಾವಣೆಯನ್ನು ಕೂಡ ಮಾಡುತ್ತೆ. ಇವತ್ತು ಎಲ್ಲರಿಗೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಹಿರಿಯರು ತ್ಯಾಗ ಮಾಡ್ಲಿ ಅನ್ನೋ ಮಾತಾ ಈಗ ನೋಡಿ, ಖಂಡಿತವಾಗಿ ತ್ಯಾಗ ಮಾಡು ಅಂತ ಹೇಳಲ್ಲ ನಾನು. ಯಾಕಂದ್ರೆ ಅವರವರ ವಿವೇಚನೆಗೆ ಬಿಟ್ಟಿದ್ದಂಥದ್ದು. ಯಾಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಏನು ವರಿಷ್ಠರ ಮಾತಿಗೆ, ಒಂದೇ ಮಾತಿಗೆ ಗೌರವ ಕೊಟ್ಟು ಇವತ್ತು ನುಡಿದಂತೆ ನಡೆದಂತ ನಾಯಕರು ಈ ರಾಜ್ಯದಲ್ಲಿ ಯಾರಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಅಂತ ಹೇಳ್ತೀವಿ. ಅವರ ಒಂದು ತತ್ವ ಆದರ್ಶವನ್ನು ನಾವೆಲ್ಲ ನಮ್ಮ ಮನಗೂಡಿಸ್ಕೋಬೇಕು. ಯಾಕಂದ್ರೆ ನಾಯಕರಾದಂಥವ್ರು 1 ಸಾರಿ 2 ಸಾರಿ ಆದಂಥವ್ರು, ಅನೇಕ ಜನ 3 ಸಾರಿ ಆದಂಥವ್ರು ಮುಖ್ಯ ಸಚಿವರಿದ್ದಾರೆ. ಅವರೆಲ್ಲ ತ್ಯಾಗ ಮಾಡಿ ಹೊಸಬರಿಗೆ ಅವಕಾಶ ಮಾಡಿಕೊಟ್ರೆ ಸಂಘಟನೆ ಆಗೋದಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಏನು ಸನ್ಮಾನ್ಯ ಸಿದ್ದರಾಮಯ್ಯನವರ ಒಂದು ನಾಯಕತ್ವ, ಅವರ ಗುಣದಾನ, ಅವರ ಒಂದು ಏನು ತತ್ವ ಆದರ್ಶಗಳನ್ನ ನಾವೆಲ್ಲರೂ ಕೂಡ ಪಾಲನೆ ಮಾಡಬೇಕು ಅನ್ನೋದು ನನ್ನ ವಿಚಾರ. ಡಿ.ಕೆ. ಶಿವಕುಮಾರ್ ಅವರು ಕಾರ್ಯಕರ್ತರು ಮತ್ತು ಯುವಕರಿಗೆ ಸಾಕಷ್ಟು ಆದ್ಯತೆಯನ್ನು ಕೊಡುವಂತವರು. ಅವರ ಕ್ಯಾಬಿನೆಟ್ ನಲ್ಲಿ ಹೆಂಗ್ ಕ್ಯಾಬಿನೆಟ್ ಆಗುತ್ತೆ ಅನ್ನೋ ಭರವಸೆ ಏನಾದ್ರು ನಿರೀಕ್ಷೆ ಇದೆಯಾ? ಖಂಡಿತವಾಗಿ ಕಳೆದ 6 ವರ್ಷದಿಂದ ಪಕ್ಷವನ್ನ ಗಟ್ಟಿಯಾಗಿ ಸಂಘಟನೆ ಮಾಡಿ ಈ ರಾಜ್ಯದಲ್ಲಿ ಅಧಿಕಾರ ತರುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂತ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಸಂಘಟನಾತ್ಮಕವಾಗಿರ್ಬೋದು, ಎಲ್ಲರಲ್ಲಿ ಕೂಡ ಚತುರ ಅನಿಸಿಕೊಂಡಿರುವಂತರು. ಆ ಚತುರತನ ಅವರಲ್ಲಿ ಇದೆ. ಖಂಡಿತವಾಗಿ ಹೊಸ ಮಕ್ಕಳಿಗೆ, ಹೊಸಬರಿಗೆ ಅವಕಾಶವನ್ನ ಕಲ್ಪಿಸಿಕೊಡ್ತಾರೆ ಅನ್ನೋ ವಿಶ್ವಾಸ ನನ್ನಲ್ಲಿದೆ. ಥ್ಯಾಂಕ್ ಯು. ಇದಿಷ್ಟು ಶಾಸಕರಾಗಿರ್ತಕ್ಕಂಥ ವಿಜಯಾನಂದ ಕಾಶಪ್ಪನವರ ಮಾತುಗಳು. ಈ ಬಾರಿ ನನಗೆ ಅವಕಾಶ ಸಿಗುತ್ತೆ, ಆ ನಿರೀಕ್ಷೆನೂ ಸಹ ಇದೆ ಅನ್ನೋ ಒಂದು ಮಾತುಗಳನ್ನ ಆಡ್ತಾ ಇರುವಂತದ್ದು. ಕ್ಯಾಮರಾಮನ್ ಅಜಯ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.